ಹಲೋ ನಮಸ್ತೆ, ಫಿಲ್ಮ್ ಏರ್ ರಾಕ್ಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದಾರೆ ಖಂಡಿತವಾಗಿ ನಮ್ಮ ಒಂದು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿದ ರೀತಿ ಲೈಕ್ ಮಾಡಿದ ರೀತಿ ಕಮೆಂಟ್ ಕೂಡ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಫಿಲ್ಮ್ನ ಸಂಬಂಧಪಟ್ಟ ಹಾಗೂ ಎಲ್ಲ ಒಂದು ವಿಚಾರದ ಬಗ್ಗೆ ಈ ಮಾಹಿತಿಯನ್ನು ಈ ಚಾನಲ್ ಮೂಲಕ ನಾನು ಖಂಡಿತವಾಗಿ ಅಪ್ಡೇಟ್ ಮಾಡ್ತೇನೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಒಂದು ವೇಶ್ಯೆಯೊಬ್ಬರು ಖಂಡಿತವಾಗಿಯೂ ನಿಮಗೊಂದು ಅಷ್ಟೊಂದು ಕಾಮದ ಬಯಕೆ ಇದ್ದರೆ ಖಂಡಿತವಾಗಿಯೂ ರೆಡ್ ಲೈಟ್ ಏರಿಯಾಗೆ ಬನ್ನಿ, ನಿಮಗೆ ನಾವು ಸಂತೃಪ್ತಿ ಪಡಿಸುತ್ತೇವೆ ಅನ್ನೋ ಒಂದು ವೇಶ್ಯೆಯೊಬ್ಬರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂತ ನೆಕ್ಸ್ಟ್ ಬಗ್ಗೆ. ಅದೇ ರೀತಿಯಾಗಿ ಅತ್ಯಾಚಾರ ಮಾಡದೆ ಒಂದು ಯಾವುದೇ ಹುಡುಗಿಯನ್ನು ಅತ್ಯಾಚಾರ ಮಾಡಬೇಡಿ ಅಂತಲೇ ಒಂದು ವೇಶ್ಯೆಯೊಬ್ಬರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಗೋಲ್ಡನ್ ವರ್ಡ್ಸ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ಒಂದು ಅದ್ಭುತವಾದ ಮಾತುಗಳನ್ನು ಒಂದು ವೇಶ್ಯೆಯೊಬ್ಬರು ಹಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಒಂದು ಕೋಲ್ಕತ್ತಾದ ವೈದ್ಯೊಬ್ಬರ ಅತ್ಯಾಚಾರದ ಒಂದು ಪ್ರಕರಣ ತುಂಬಾ ಅಂದರೆ ತುಂಬ ದೊಡ್ಡದಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಆದರೂ ಕೂಡ ಒಂದು ನೈಜ ಆರೋಪಿಗಳನ್ನು ಇನ್ನೂ ಕೂಡ ಬಂಧಿಸಲಿಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಏನೇ ಆಗಲಿ ಅಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಒಂದು ಅದ್ಭುತವಾದ ಮೆಚ್ಚುಗೆಯ ಒಂದು ಮಾತನ್ನು ಆಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಯಾರು ಕೂಡ ಒಂದು ಸಾಯಿಸಲಿಕ್ಕೆ ಹೋಗುವಂಥ ಒಂದು ತಪ್ಪು ನಿರ್ಧಾರವನ್ನು, ಅದೇ ರೀತಿಯಾಗಿ ಯಾವುದೇ ಒಂದು ಅತ್ಯಾಚಾರ ಮಾಡುವಂಥ ಒಂದು ಕೆಲಸಕ್ಕೆ ಹೋಗಬಾರ್ದು ಅನ್ನೋ ಒಂದು ಸಂದೇಶವನ್ನು ಈ ಹೆಂಗಸು ಒಂದು ಉತ್ತಮವಾದ ಸಂದೇಶವನ್ನು ಸಾರಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಏನೇ ಆಗಲಿ ಇವರ ಒಂದು ಮೆಚ್ಚುಗೆಗೆ ಪಾತ್ರಕ್ಕೆ ಒಂದು ಖಂಡಿತವಾಗಿ ಒಂದು ಲೈಕ್ ಕೊಡೋಣ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇನ್ನಷ್ಟು ವಿಡಿಯೋ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್.